ಬಿಗ್ ಫೈವ್ ನಲ್ಲಿ ಮೊದಲನೇ ಟಾಪ್ ಸ್ಟೋರಿ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಭೆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಬಳ್ಳಾರಿಯಲ್ಲಿ ನಡೆದಿದ್ದು ಪ್ರೀ ಪ್ಲಾನ್ಡ್ ಅಟ್ಯಾಕ್. ಪೆಟ್ರೋಲ್ ಬಾಂಬ್ ಹಾಕಲು ಸಜ್ಜಾಗಿ ಬಂದಿದ್ರು. ಜನಾರ್ದನ್ ರೆಡ್ಡಿ ಹತ್ಯೆಗಿಂದೆ ಆ ಗುಂಪು ಬಂದಿತ್ತು. ಮಾಜಿ ಸಚಿವ ಶ್ರೀರಾಮುಲು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಭೆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಬಳ್ಳಾರಿಯಲ್ಲಿ ನಡೆದಿದ್ದು ಪ್ರೀ ಪ್ಲಾನ್ಡ್ ಅಟ್ಯಾಕ್. ಪೆಟ್ರೋಲ್ ಬಾಂಬ್ ಹಾಕಲು ಸಜ್ಜಾಗಿ ಬಂದಿದ್ರು. ಜನಾರ್ದನ್ ರೆಡ್ಡಿ ಅವರನ್ನೇ ಟಾರ್ಗೆಟ್ ಮಾಡಿ ಆ ಗುಂಪು ಬಂದಿತ್ತು. ಅವರ ಹತ್ಯೆಗಂತಾನೆ ಬಂದಿತ್ತು. ಮಾಜಿ ಸಚಿವ ಶ್ರೀರಾಮುಲು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ ಇಂದ ಫೈರಿಂಗ್ ಆಗಿದೆ. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಯಾರು ಅಂತಂದ್ರೆ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಇಂದ ಫೈರಿಂಗ್ ಆಗಿರೋದು. ಜನಾರ್ದನ್ ರೆಡ್ಡಿ ಮನೆ ಟಾರ್ಗೆಟ್ ಮಾಡಿ ಫೈರಿಂಗ್ ಮಾಡಲಾಗಿದೆ. ಇನ್ನೇನು ಈಗ ಘಟನಾ ಸ್ಥಳಕ್ಕೆ ವಿಜೇಂದ್ರ ಕೂಡ ಭೇಟಿ ಕೊಟ್ಟಿದ್ದಾರೆ. ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಸಹ ಭೇಟಿ ಮಾಡಿ ಪರಿಶೀಲನೆಯನ್ನ ನಡೆಸ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಹೋಗ್ತಾರೆ ಬಳ್ಳಾರಿಗೆ. ಪ್ರಕರಣ ಸಿಐಡಿ ತನಿಖೆಗೆ ಹಸ್ತಾಂತರ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಘಟನಾ ಸ್ಥಳಕ್ಕೆ ಎಡಿಜಿಪಿ ಹಿತೇಂದ್ರ ಕೂಡ ದೌಡಾಯಿಸಿದ್ದಾರೆ. ಡಿಐಜಿ ವರ್ಟಿಕಾ ಕಟಿಯಾರ್ ಇಂದ ಮಾಹಿತಿ ಕೂಡ ಪಡಿತಾ ಇದ್ದಾರೆ ಹಿತೇಂದ್ರ ಅವರು. ಶನಿವಾರ ಅಂತಂದ್ರೆ ನಾಳೆ ಪ್ರತಿಷ್ಠಾಪನೆ ಆಗಲಿರುವ ವಾಲ್ಮೀಕಿ ಪ್ರತಿಮೆ ಸಂಬಂಧ ಬ್ಯಾನರ್ ಕಟ್ಟುವ ವಿಚಾರವಾಗಿ ನಡೆದಂತಹ ದೊಡ್ಡ ಗಲಭೆ ಇದು. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಇವರ ಬೆಂಬಲಿಗರಿಂದ ನಡೆದಂತಹ ಗಲಾಟೆ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ ಸಿಕ್ಕಿರುವಂತದ್ದು ಏನು, ಬಳ್ಳಾರಿಯಲ್ಲಿ ನಡೆದಿದ್ದು ಇದೊಂದು ಪ್ರೀ ಪ್ಲಾನ್ಡ್ ಅಟ್ಯಾಕ್. ಸುದ್ದಿಗೋಷ್ಠಿ ಮಾಡಿ ಶ್ರೀರಾಮುಲು ಅವರು ಮಾತನಾಡಿದಂತಹ ಸಂದರ್ಭದಲ್ಲಿ ಹೇಳಿರುವಂತದ್ದು ಇದೊಂದು ಪ್ರೀ ಪ್ಲಾನ್ಡ್ ಅಟ್ಯಾಕ್. ಪೆಟ್ರೋಲ್ ಬಾಂಬ್ ಹಾಕೋಕೆ ಏನು ರೆಡಿಯಾಗಿ ಬಂದಿದ್ರು. ಜನಾರ್ದನ್ ರೆಡ್ಡಿ ಅವರನ್ನೇ ಟಾರ್ಗೆಟ್ ಮಾಡಿ ಆ ಗುಂಪು ಬಂದಿತ್ತು. ಅವರನ್ನ ಹತ್ಯೆ ಮಾಡ್ಬೇಕಂತಾನೆ ಆ ಗುಂಪು ಬಂದಿತ್ತು ಅಂತ ಹೇಳಿ ಈಗ ಮಾಜಿ ಸಚಿವರು ಶ್ರೀರಾಮುಲು ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಇನ್ನೇನು ಈಗ ಘಟನಾ ಸ್ಥಳಕ್ಕೆ ವಿಜೇಂದ್ರ ಅವರು ಕೂಡ ಭೇಟಿ ಕೊಟ್ಟಿರುವಂತದ್ದು. ಜನಾರ್ದನ್ ರೆಡ್ಡಿ ಅವರ ಜೊತೆ ಡಿಸ್ಕಸ್ ಮಾಡ್ತಾರೆ. ಏನಾಯ್ತು ಹೇಗಾಯ್ತು ಅಂತೆಲ್ಲ ಡಿಸ್ಕಸ್ ಮಾಡ್ತಾರೆ. ಒಂದ್ ಕಡೆ ಇದಾದ್ರೆ ಇನ್ನೊಂದು ಕಡೆ ಬಳ್ಳಾರಿ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಅವರು ಕೂಡ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಅವರು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಇನ್ನೇನು ಘಟನಾ ಸ್ಥಳಕ್ಕೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ವಿಜೇಂದ್ರ ಅವರು ಕೂಡ ಬಳ್ಳಾರಿಗೆ ರೀಚ್ ಆಗಿದ್ದಾರೆ. ಘಟನಾ ಸ್ಥಳಕ್ಕೆ ತಲುಪಿದ್ದಾರೆ. ಇನ್ನೇನು ಜನಾರ್ದನ್ ರೆಡ್ಡಿ ಅವರನ್ನ ಭೇಟಿ ಮಾಡಿ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಹೇಗಾಯ್ತು, ಯಾಕಾಯ್ತು, ಎಲ್ಲಿಂದ ಸ್ಟಾರ್ಟ್ ಆಯ್ತು ಅನ್ನುವಂತಹ ಮಾಹಿತಿಯನ್ನ ಕೂಡ ವಿಜೇಂದ್ರ ಅವರು ಕಲೆ ಹಾಕ್ತಾರೆ. ಇನ್ನೊಂದ್ ಕಡೆ ಜಮೀರ್ ಅಹಮದ್ ಅವರು ಕೂಡ ಭೇಟಿ ಕೊಡ್ತಾರೆ. ಬಳ್ಳಾರಿ ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಸುಟ್ಟಾಕ್ತಿದ್ದಿ ಅಂದ್ರೆ ಅವರೆಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡಿರೋ ಕಾರಣ. ಯಾವ ರೀತಿ ಪ್ರೀ ಪ್ಲಾನ್ ಅಂದ್ರೆ, ನಾನು ಎಲ್ಲ ಟಿವಿಗಳಲ್ಲಿ ನೋಡ್ತಾ ಇದ್ರಿ. ನೋಡಂತ ಟೈಮಲ್ಲಿ ಅವನೊಬ್ಬನು ಆ ಪೆಟ್ರೋಲ್ ಬಾಟಲ್ಗಳು ಹಿಡ್ಕೊಂಡ್ರಿ. ಪೆಟ್ರೋಲ್ ಬಾಂಬ್ ಅಂತಾರ ನೋಡ್ರಿ. ಆ ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ತಾರ್ರಿ. ಪೆಟ್ರೋಲ್ ಹಾಕಿದ ನಂತರ ಮುಚ್ಚೋದು ಬಟ್ಟೆ ಹತ್ರ ಮುಚ್ತಾರ್ರಿ. ಆ ಬೆಂಕಿ ಹಚ್ಚಿ ಒಗದ್ರಿ ಡಮ್ ಅಂತೇಳಿ ಬ್ಲಾಸ್ಟ್ ಆಗ್ತಾರ್ರಿ. ಅದೆಲ್ಲ ಹೊಡೆದಾರ್ರಿ. ಆಮೇಲೆ ಅವರೆಲ್ಲ ನೋಡ್ರಿ ಅದು ಹಿಡ್ಕೊಂಡು ಹೋಗಂತ ಪೊಲೀಸರು ಹಿಡ್ಕೊಂಡಾರ್ರಿ. ನಾನು ಹೇಳ್ತಾ ಇಲ್ಲ, ಲೈವ್ ಅಲ್ಲಿ ಕಾಣ್ತಾ ಇದ್ರಿ. ಅವ್ರು ಹೇಳಿದಂತ ಮಾತು ಇವರು ಭರತ್ ರೆಡ್ಡಿ ಅವರು ಹೇಳಿದಂತ ಮಾತನ್ನು ಅವ್ರ ಮನೆ ಸುಡ್ತಾ ಇದ್ದೆ, ಬಳ್ಳಾರಿ ಸುಡ್ತಾ ಇದ್ದೆ. ಅದಕ್ಕೋಸ್ಕರ ಪ್ಲಾನ್ ಆಗಿ ಮಾಡ್ಕೊಂಡೆ ಏನು ಭರತ್ ರೆಡ್ಡಿ ಅವರು ಪೆಟ್ರೋಲ್ ಬಾಂಬ್ಗಳು ತಂದಾರೆ ಅನ್ನೋದು ಗೊತ್ತಿಲ್ಲ ರೀ. ಸುಟ್ಟು ಬಿಡ್ತಾ ಇದ್ದೆ, ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ದೆ. ಆ ಭಸ್ಮ ಮಾಡ್ತಾ ಇದ್ದೆ, ಬಳ್ಳಾರಿನ ಜನಾರ್ದನ್ ರೆಡ್ಡಿ ಮನೆ ಸುಡ್ತಾ ಇದ್ದೆ ಅನ್ನೋದನ್ನ ಇವತ್ತು ಕ್ಲಿಯರ್ ಆಗಿ ಗೊತ್ತಾಯ್ತಲ್ಲ. ಭರತ್ ರೆಡ್ಡಿ ಅವರು ಪ್ಲಾನ್ಡ್ ಆಗಿ ಆ ಪೆಟ್ರೋಲ್ ಬಾಂಬ್ ಎಲ್ಲ ತಗೊಂಡು ಬಂದಿರೋದು ನೋಡ್ತಾ ಇದ್ರಿಂದ ಪ್ಲಾನ್ಡ್ ಆಗಿ ಭರತ್ ರೆಡ್ಡಿ ಅವರು ಇದೆಲ್ಲ ಕೂಡ ಷಡ್ಯಂತ್ರ ಫಿಕ್ಸಿಂಗ್ ಮಾಡ್ಕೊಂಡೆ ಬಂದಿರೋದು ಅಂತ ತಿಳ್ಕೊತೀನಿ ಕುಂತಾರ. ಹಂಗಾಗಿ ನಾನು ಬಹಳ ಕ್ಲಿಯರ್ ಆಗಿದ್ದೇನೆ. ಬಳ್ಳಾರಿ ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಸುಟ್ಟಾಕ್ತಿದ್ದಿ ಅಂದ್ರೆ ಅವರೆಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡಿರೋ ಕಾರಣ. ಯಾವ ರೀತಿ ಪ್ರೀ ಪ್ಲಾನ್ ಅಂದ್ರೆ, ನಾನು ಎಲ್ಲ ಟಿವಿಗಳಲ್ಲಿ ನೋಡ್ತಾ ಇದ್ರಿ. ನೋಡಂತ ಟೈಮಲ್ಲಿ ಅವನೊಬ್ಬನು ಆ ಪೆಟ್ರೋಲ್ ಬಾಟಲ್ಗಳು ಹಿಡ್ಕೊಂಡ್ರಿ. ಪೆಟ್ರೋಲ್ ಬಾಂಬ್ ಅಂತಾರ ನೋಡ್ರಿ. ಆ ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ತಾರ್ರಿ. ಪೆಟ್ರೋಲ್ ಹಾಕಿದ ನಂತರ ಮುಚ್ಚೋದು ಬಟ್ಟೆ ಹತ್ರ ಮುಚ್ತಾರ್ರಿ. ಆ ಬೆಂಕಿ ಹಚ್ಚಿ ಒಗದ್ರಿ ಡಮ್ ಅಂತೇಳಿ ಬ್ಲಾಸ್ಟ್ ಆಗ್ತಾರ್ರಿ. ಅದೆಲ್ಲ ಹೊಡೆದಾರ್ರಿ. ಆಮೇಲೆ ಅವರೆಲ್ಲ ನೋಡ್ರಿ ಅದು ಹಿಡ್ಕೊಂಡು ಭೇಟಿ ಮಾಡಿದ್ರೆ ಅಲ್ಲೂ ಕೂಡ ದೂರನ್ನು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಮುಂಜಾನೆ ಹೊತ್ತು ಜನಾರ್ದನ್ ರೆಡ್ಡಿ ಅವರು ಕೂಡ ದೂರನ್ನು ಸಲ್ಲಿಸಿದ್ದಾರೆ. ಇಲ್ಲಿ ದೂರ ತಗೊಳ್ತಾ ಇದ್ದಾರೆ ಈಗ. ಥ್ಯಾಂಕ್ ಯು. ಇವೆಲ್ಲವೂ ಕೂಡ ಈಗಾಗಲೇ ವಿಡಿಯೋಗಳಲ್ಲಿ ಎಲ್ಲ ವಿಡಿಯೋಗಳು ಹರಿದಾಡ್ತಾ ಇದೆ.
ಇದನ್ನ ಮುಚ್ಚಾಕ್ತಕ್ಕಂತ ಪ್ರಯತ್ನ ಯಾರು ಕೂಡ ಮಾಡಬಾರದು. ಇಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿ ಇರಬೇಕು ಅಂತ ಹೇಳಿದ್ರೆ ಸಮಗ್ರ ತನಿಖೆಗೆ ಆದೇಶ ಮಾಡಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ರಾಜಶೇಖರ್. ಘಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜಶೇಖರ್, ಈಗ ಶ್ರೀರಾಮುಲು ಅವರು ಹೇಳ್ತಾ ಇದ್ರು ಇದೊಂದು ಪ್ರೀ ಪ್ಲಾನ್ಡ್ ಅಟ್ಯಾಕ್ ಅಂತ ಹೇಳಿ, ಯಾವ ಆಧಾರದ ಮೇಲೆ, ಯಾವ ಬೇಸಿಸ್ ಮೇಲೆ ಹೇಳಿದ್ರು ಅಂತ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಎಸ್ ಮೇಡಮ್, ಬೆಳಿಗ್ಗೆಯಿಂದಲೂ ಕೂಡ ಬಳ್ಳಾರಿಯಲ್ಲಿ ನಡೆತಕ್ಕಂತ ಫ್ಲೆಕ್ಸ್ ಗಲಾಟೆ ಪ್ರಕರಣ ಏನಿದೆ ಕ್ಷಣಕ್ಕೊಂದು ತಿರುವನ್ನ ಪಡಿತಾನೆ ಇತ್ತು. ಒಂದ್ ಕಡೆ ಕಾಂಗ್ರೆಸ್ನ ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವರು ನನ್ನ ಮೇಲೆ ಕೊಲೆ ಸ್ಕೆಚ್ ಅನ್ನ ಮಾಡಿದ್ರು, ಕೊಲೆಯನ್ನ ಮಾಡ್ಲಿಕ್ಕೆ ಯತ್ನವನ್ನ ಮಾಡಿದ್ರು ಅಂತ ಏನು ಗಾಲಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಆರೋಪವನ್ನ ಮಾಡಿದ್ರು. ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ನನ್ನ ಮೇಲೆ ಹತ್ಯೆಯನ್ನ ಮಾಡ್ಲಿಕ್ಕೆ ನಾರಾ ಭರತ್ ರೆಡ್ಡಿ ಅಂಡ್ ಗ್ಯಾಂಗ್ ಒಂದು ರಾತ್ರಿ ಒಂದು ಸಂಚನ್ನ ರೂಪಿಸಿತ್ತು ಅನ್ನುವಂತ ಒಂದು ಆರೋಪವನ್ನು ಮಾಡಿದ್ರು. ಈ ಎಲ್ಲ ಆರೋಪ ಪ್ರತ್ಯಾರೋಪಗಳ ನಡುವೆ ಈಗಾಗಲೇ ಒಂದು ವಿಡಿಯೋ ವೈರಲ್ ಆಗಿರ್ತಕ್ಕಂಥದ್ದು. ಆ ಒಂದು ವಿಡಿಯೋದಲ್ಲಿ ಮೇಲ್ನೋಟಕ್ಕೆ ಜನಾರ್ದನ್ ರೆಡ್ಡಿ ಅವರ ಮನೆಯ ಮೇಲೆ ಗುಂಡಿನ ದಾಳಿಯನ್ನ ಮಾಡಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಏನು ನನ್ನ ಸ್ನೇಹಿತನಾದಂತಹ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಪೆಟ್ರೋಲ್ ಬಾಂಬ್ಗಳು, ಕಲ್ಲು, ದೊಣ್ಣೆ ಮತ್ತು ಮಾರಕಾಸ್ತ್ರಗಳನ್ನು ಹಿಡಿದು ಬಂದಂತಹ ಗ್ಯಾಂಗ್ ಗುಂಡಿನ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ಹತ್ಯೆಗೂ ಕೂಡ ಸ್ಕೆಚ್ ಹಾಕಿದ್ರು ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ನಡುವೆ ಈಗಾಗಲೇ ಗಾಲಿ ಜನಾರ್ದನ್ ರೆಡ್ಡಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಮತ್ತು ಗಾಯಾಳುಗಳನ್ನ ಭೇಟಿ ಮಾಡ್ಲಿಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಕೂಡ ಭೇಟಿಯನ್ನ ಮಾಡಿ ಈಗಾಗಲೇ ಆ ಒಂದು ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮೇಡಮ್. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್.